ರೇವಣಸಿದ್ದೇಶ್ವರ ಆದಿ ಜಗದ್ಗುರು, ಈಗಿನ ಜಗದ್ಗುರು ಅಲ್ಲ, ಆದಿ ಜಗದ್ಗುರು. ಆದಿ ಜಗದ್ಗುರು ಅಂದರೆ ಸೃಷ್ಟಿ ಪ್ರಾರಂಭದಿಂದನೇ ಇರತಕ್ಕಂಥ ಜಗದ್ಗುರು. ಅವತ್ತಿನಿಂದ ಇವತ್ತಿನವರೆಗೂ ಇವತ್ತೂ ಅವನು ಚಿರಂಜೀವಿಯಾಗಿ ಈ ಪೃಥ್ವಿ ತಲದಲ್ಲೇ ಸಂಚಾರ ಮಾಡಿಕೊಂಡು ದುಶ್ಶಕ್ತಿಗಳನ್ನು ದಮನ ಮಾಡಿಕೊಂಡು ಅವುಗಳನ್ನು ರಕ್ಷಣೆ ಮಾಡಿಕೊಂಡು ಓಡಾಡ್ತಾ ಇದ್ದಾನೆ. ಅವನು ತಪಸ್ಸು ಮಾಡಿರೋ ಜಾಗಗಳು ಎಲ್ಲ ಇದ್ದಾವೆ. ಎಲ್ಲಿ? ರಾಮನಗರ, ರಂಭಾಪುರಿ, ಬಾಳೆಹೊನ್ನೂರು, ಅದೇ ರಂಭಾಪುರಿ ಬಾಳೆಹೊನ್ನೂರು ಇದ್ದಾವೆ. ಮೇಗಳಗವಿ ಮಠ, ಸಾಕಷ್ಟು ಮಠಗಳು ರೇವಣಸಿದ್ದೇಶ್ವರ ಹೆಸರಿನಲ್ಲಿ ಇದ್ದಾವೆ. ಅದಕ್ಕೆ ಒಂದು ಶಕ್ತಿ ಯಾವುದು ಕಾಲಿಡಿದು ಎಳಿತಕ್ಕಂಥದ್ದು ಬೆನ್ನು ಹತ್ತಿ ಬಿಟ್ಟಿತ್ತು ಅನಾದಿ ಕಾಲದಿಂದಲೂ. ಅದರಿಂದಾಗಿ ಈ ಹಿಂದುಳಿದ ವರ್ಗಕ್ಕೆ ನಮ್ಮದು ಅನ್ನೋದನ್ನು ತಲೆ ಮೇಲೆ ಇಟ್ಕೊಂಡು ಮೆರೆಸ್ತಕ್ಕಂಥ ತಾಕತ್ತು ಕಮ್ಮಿ. ಏನಿದ್ರೂ ಆ ಮುಂದರು ಜನಾಂಗದ ಆದೇಶದ ಮೇರೆಗೆ ನಡೀತಾ ಇರತಕ್ಕಂಥದ್ದೇ ಹೆಚ್ಚು. ಈಗಲಾದರೂ ನೀವು ಜಾಗೃತರಾಗಬೇಕು. ನಾವು ಹೇಗೆ ಇರಬೇಕು ಅನ್ನೋದನ್ನು. ರೇವಣಸಿದ್ದೇಶ್ವರ ಸಾಮಾನ್ಯ ಪುರುಷ ಅಲ್ಲ, ಈಗಿನ ಪುರುಷ ಅಲ್ಲ. ರಾಮಾಯಣ ನಡೆದಿದ್ದು ಯಾವಾಗ? ಲಂಕೆಗೆ ಹೋಗಿ ಕೋಟಿಲಿಂಗವನ್ನು ಸ್ಥಾಪನೆ ಮಾಡಿ ವಿಭೀಷಣನಿಗೆ ಶ್ರದ್ಧೆಯಿಂದ ಭಕ್ತಿಯಿಂದ ಈ ರಾಷ್ಟ್ರವನ್ನು ಆಳಪ್ಪ ಅಂತ ಆಶೀರ್ವಾದ ಮಾಡಿರ್ತಕ್ಕಂಥ ಬಿಜ್ಜಳ ಮಹಾರಾಜನ ಆ ಸ್ಥಾನಕ್ಕೆ ಹೋಗಿ ಭಿಕ್ಷೆ ಕೇಳಿದಾಗ ಬಿಜ್ಜಳ ಮಹಾರಾಜ ದುರಹಂಕಾರಿಯಾಗಿ ಮೆರಿತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಭಿಕ್ಷೆ ಕೇಳಿದಾಗ ಬಿಜ್ಜಳ ಮಹಾರಾಜ ಅಂತಾನೆ, ಈ ದಡಿಯನಿಗೆ ಏನು ರೋಗ, ದುಡ್ಕೊಂಡು ತಿನ್ನೋದು ಬಿಟ್ಟು ಇಲ್ಲಿ ಭಿಕ್ಷೆಗೆ ಬಂದಾನಲ್ಲ ಅಂತೇಳ್ಬಿಟ್ಟು ಅಲ್ಲಿ ಜಾತ್ರೆ ನಡೀತಾ ಇರ್ತೈತೆ. ಆ ಜಾತ್ರೆಗೆ ಪಾಯಸ ಕಾಯಿಸ್ತಾ ಇರ್ತಾರೆ. ಆ ಪಾಯಸ ಸುಡು ಪಾಯಸ ತಗೊಂಡು ಅಂತ ಆಯ್ತಲ್ಲ, ಆಯ್ತು ಅಂತ ಬಿಸಿ ಬಿಸಿ ಪಾಯಸವನ್ನು ಹಾಗೇ ನುಂಗಿ ಬಿಡ್ತಾರೆ. ನುಂಗಿ ಅರಮನೆ ಆ ಕೋಟೆ ಆ ಸ್ಥಾನ ಬಿಟ್ಟು ಹೊರಗೆ ಹೋಗ್ತಾ ಇದ್ದಂಗೆ ಅರಮನೆ ಎಲ್ಲ ಹತ್ಕೊಂಡು ಉರಿತಾ ಇರ್ತದೆ. ಯಾಕೆ ಹಿಂಗಾಯ್ತು, ಏನಾಯ್ತು ಅಂತ ವಿಚಾರ ಮಾಡಿದಾಗ ಇಲ್ಲೊಬ್ಬ ಸೇವೆ ಮಾಡಿ ಭಕ್ತರಿಗೆ ಆಶೀರ್ವಾದ ಮಾಡಿರ್ತಕ್ಕಂಥ ಹಲವಾರು ಪೀಠಗಳಲ್ಲಿ ಈ ಭಾಗಕ್ಕೆ ನಮ್ಮ ಅನತಿ ಪೀಠ ಅನತಿಯನ್ನು ಹೇಗೆ ಬೆಳಗಿಸ್ಬೇಕು ಅನ್ನೋದನ್ನು ಇನ್ನು ಮುಂದೆ ಸಾಕಷ್ಟು ಬೆಳಗುತ್ತೆ ಅನ್ನೋದನ್ನು ಪೂಜ್ಯರು ಪ್ರಾರಂಭದಲ್ಲೇ ಹೇಳಿದರು. ಹಾಗಾಗಿ ಎಲ್ಲೆಲ್ಲೋ ಹಾಳು ಮಾಡ್ತೀರಾ, ಯಾಕೆ ಹಿಂಗೆ ಆಗ್ತಾ ಇದೆ ಸಮಾಜ? ನಿಮಗೆಲ್ಲ ಅಭಿಮಾನ ಇದೆ, ಸ್ವಾಭಿಮಾನ ಇದೆ, ಸಮಾಜವನ್ನು ಆರ್ಥಿಕವಾಗಿ ಮುಂದೆ ತರಬೇಕು, ಸಂಸಾರಗಳನ್ನು ಆರ್ಥಿಕವಾಗಿ ಮುಂದೆ ತರಬೇಕು ಅಂತ ಭಾವ ಇದೆ. ರೇವಣಸಿದ್ದೇಶ್ವರರ ಪುರಾಣ ಇದೆ, ಸಿದ್ದರಾಮೇಶ್ವರನ ಪುರಾಣ ಇದೆ, ಅಲ್ಲಿಂದ ಬೀರ್ಲಿಂಗೇಶ್ವರ, ಮೈಲಾರಲಿಂಗೇಶ್ವರ, ಹಾಲುಮತ ಪುರಾಣ, ಇವೆಲ್ಲವನ್ನೂ ಒಳಗೊಂಡ ಹಾಲುಮತ ಪುರಾಣ ಇದೆ. ಒಂದಾದ್ರೂ ಪುರಾಣ ಮನೆಯಲ್ಲಿ ಇಟ್ಕೊಂಡಿದ್ದೀರಾ? ಕೈ ಎತ್ತಿ. ಮನೆ ಹಾಳು ಮಾಡೋದು. ಅದೇನಾರ ಇಲ್ಲಿ ಇಟ್ಬಿಟ್ಟಿದ್ರೆ ಒಬ್ಬರಾದ್ರೂ ಊಟಕ್ಕೆ ಹೋಗ್ತಿದ್ರ? ಹೋಗ್ಲಿ, ತಂದಿರೋದು ಏನಲ್ಲಿಂದ? ಇಲ್ಲಾದ್ರೂ ವಿದ್ಯೆ ಬರ್ತದೆ. ಮಕ್ಕಳು ನೋಡಿ ಎಲ್ಲ ಎದ್ದು ಹೋಗ್ಬಿಟ್ಟಿದ್ದಾರೆ. ಕಾರಣ ಅವ್ರಿಗೆ ಹಿಡಿತದಲ್ಲಿ ಇಟ್ಕೊಳ್ಳೋ ಶಕ್ತಿನೇ ಕಳ್ಕೊಂಡ್ಬಿಟ್ಟಿದ್ದಾರೆ. ಮಕ್ಕಳಿಗೆ ಉಪದೇಶ ಮಾಡ್ಬೇಕು ಮರ. ಗುರು ಉಪದೇಶ. ಗುರು ಅಂದರೆ ಯಾರು ಅಂತ ಕೇಳಿ, ಭರ್ಗೋ ಸಾಕ್ಷಾತ್ ನರಾಕೃತಿ. ಭಗವಂತ ನಿರಾಕಾರವಾಗಿರ್ತಾನೆ, ಗುರು ಸಾಕಾರವಾಗಿರ್ತಾನೆ. ಅವನು ಕಾಣಿಸ್ತಾನೆ, ಅವನು ಮಾತನಾಡ್ತಾನೆ, ನಿಮಗೆಲ್ಲ ಆಶೀರ್ವಾದ ಮಾಡ್ತಾನೆ. ನಿರಾಕಾರ ಸ್ವರೂಪ ಪರಮಾತ್ಮ ಹಾಗಲ್ಲ. ಅವನು ಎಲ್ಲದಕ್ಕೂ ವಿಲಕ್ಷಣವಾಗಿರ್ತಕ್ಕಂಥ ಮಹಾಶಕ್ತಿ ಅದು. ಆ ಶಕ್ತಿಯೇ ಗುರು ರೂಪದಿಂದ ಬರ್ತದೆ. ಹಾಗೆ ರೇವಣಸಿದ್ದೇಶ್ವರ ಬಂದಿರತಕ್ಕಂಥವನು ಮೊನ್ನೆ ಹಿಂಗೆ ಇರಬೇಕು, ಹಿಂಗೆ ಮಾಡಬೇಕು, ಹೀಗೆ ಕೂತ್ಕೋಬೇಕು, ಹೀಗೆ ಕೇಳಬೇಕು, ಹೀಗೆ ನಮಸ್ಕಾರ ಮಾಡಬೇಕು, ಹಿಂಗೆ ಇರಬೇಕು ಅನ್ನೋದನ್ನು ಆರ್ಡರ್ ಮಾಡ್ತದೆ.
ಒಬ್ಬ UKG ಹುಡುಗನಿಗೆ ಆ ತಾಯಿ ಅಷ್ಟು ಬುದ್ಧಿ ಹೇಳಿ ಧರ್ಮದ ಬಗ್ಗೆ ಅರಿವು ಮೂಡಿಸಿ ಕಳಿಸಿದಾಳಲ್ಲ. ಒಂದು ಮಗು ಕುಂತೈತ ನಿಮ್ಮ ಹತ್ರ, ಇವತ್ತು ಸ್ವಾಮಿಗಳು ಬರ್ತಾರೆ ಕಣ್ರೋ, ನಮಸ್ಕಾರ ಮಾಡ್ಕೊಡ್ರು, ಆಶೀರ್ವಾದ ಪಡ್ಕೊಡ್ರು, ವಿದ್ಯಾಬುದ್ಧಿ ಕೊಡಿ ಅಂತ ಕೇಳ್ಕೊಡ್ರು. ಒಂದು ಒಳ್ಳೆ ಮಾತು ಬೇಡವಾ ನಿಮಗೆ? ನೀವು ಸಹ ಅವ್ರ ಜೊತೆಯಲ್ಲಿ ಓಡಿ ಹೋಗ್ತೀರಿ ಹೊರತು ಯಾವ ಮಗುನೂ ನಿಮ್ಮ ಮಾತು ಕೇಳೋ ಸ್ಥಿತಿಯಲ್ಲಿ ಇಲ್ಲ. ಕಾರಣ ಅದಕ್ಕೆ ಜಾತಿನೂ ಗೊತ್ತಿಲ್ಲ, ದೇವರು ಗೊತ್ತಿಲ್ಲ, ಒಂದು ಮಗುಗೆ ಕುಲ ಗೊತ್ತಿಲ್ಲ. ಮಕ್ಕಳಾದರೂ ಆ ದಂಪತಿಗಳಿಗೆ ಕುಲನೇ ಗೊತ್ತಿರಲ್ಲ. ಅಜ್ಜಿ ಒಬ್ಬಳು ಇರ್ತಾಳಲ್ಲ, ಅವಳಿಗೊಬ್ಬಳು ಗೊತ್ತಿರುತ್ತದೆ. ಅವಳು ಏನಾರ ಪಟಕ್ಕಂದು ಸತ್ತೋದ್ರೆ ಇವ್ರ ಕುಲ ಮುಳುಗಿ ಹೋಯ್ತು ಅಂತಾರೆ. ಯಾಕೆ ನಿಮಗೆ ನಿಮ್ಮ ಹಿರಿಯರ ಬಗ್ಗೆ, ನಿಮ್ಮ ದೇವ್ರಗಳ ಬಗ್ಗೆ ನೀವ್ಯಾಕೆ ಕಲ್ತ್ಕೊಳ್ಳಿಲ್ಲ? ನೀವ್ಯಾಕೆ ಮಕ್ಕಳಿಗೆ ಉಪದೇಶ ಮಾಡಲಿಲ್ಲ? ಯಾಕೆ ಆ ಪರಂಪರೆಯನ್ನು ಬೆಳೆಸ್ಕೊಳ್ತಾ ಇಲ್ಲ? ಅದು ಬೆಳೆಸ್ಕೊಳ್ದೆ ಹೋದರೆ ನಮಗೇನು ತೊಂದರೆ ಇಲ್ಲ. ಈಗ ಏನಾಗ್ತಾ ಇದೆ ಅಂದರೆ, ಬೀರ್ಲಿಂಗ ಇದ್ದಾನೆ, ರೇವಣ ಸಿದ್ದೇಶ್ವರ ಇದ್ದಾನೆ, ನಮ್ಮ ಮನೆ ದೇವರು ಇದೆ ಅಂತ ನಮ್ಮ ಮಕ್ಕಳಿಗೆ ಗೊತ್ತಾಗ್ತಾನೆ ಇಲ್ಲ. ಅವ್ರಿಗೆ ಗೊತ್ತಾಗೋದು ಒಂದು ಅಯ್ಯಪ್ಪ, ತಿಮ್ಮಪ್ಪ, ಧರ್ಮಸ್ಥಳದ ಮಂಜಪ್ಪ, ಇಷ್ಟು ಜನ ಬಗ್ಗೆ ಪಕ್ಕಾ ಅರಿವು. ಆಮೇಲೆ ಆರ್ಕೆಸ್ಟ್ರಾ, ಮನೆ ಹಾಳು ಮಾಡೋ ಕೆಟ್ಟ ಕಾರ್ಯಕಲಾಪಗಳಲ್ಲಿ ಮಕ್ಕಳು ಕಡ್ಡಾಯವಾಗಿ ಭಾಗವಹಿಸ್ತಾ ಇದ್ದಾರೆ. ಹಿಡಿತದಲ್ಲಿ ಇಲ್ಲವಾ ಮಕ್ಕಳು? ಒಂದು ದಿವಸ ರಾತ್ರಿ ಯಾಕೋ ಅದು ಮಾಡ್ತೀಯ ಅಂದರೆ, ನೀನ್ಯಾಕೆ ಮಾಡ್ತೀಯ ಅಂತ ನಮಗೆ ತಿರುಗಿ ಕೇಳ್ತವೆ. ನಾವು ಎಷ್ಟು ಸ್ವಚ್ಛಂದತೆ ಇರಬೇಕು ನಮ್ಮ ಮಕ್ಕಳು ಮುಂದೆ ಅನ್ನೋದ್ರ ಬಗ್ಗೆ ನಮ್ಮ ಹಿರಿಯರು ನೀವು ಯಾರೂ ತಿಳ್ಕೊಳ್ಳಿಲ್ಲ. ತರಿಸೋದು, ಬಾಟ್ಲು ತರಿಸೋದು, ಮಕ್ಕಳಿಗೆ ಅಂಥವೆಲ್ಲ ದುಶ್ಚಟಗಳಿಗೆ ಬಲಿ ಮಾಡಬೇಡಿ. ಏನೋ ಬೇಡಪ್ಪ, ಹೊಲ ಬೇಡ, ಮನೆ ಬೇಡ, ಆಸ್ತಿ ಬೇಡ, ಅಂತಸ್ತು ಬೇಡ, ನಮ್ಮ ಹೊಟ್ಟೆಯಿಂದ ಒಂದು ಮಗು ಆದರೆ ಸಾಕು. ಮರದ ಕೆಳಗಡೆ ಆದರೂ ಕೂತ್ಕೊಂಡು ಜೀವನ ಮಾಡ್ತೇನೆ ಅಂತ 10 ದೇವರಿಗೆ ಹರಕೆ ಹೊತ್ತು ಒಂದೆರಡು ಮಕ್ಕಳು ಪಡೆದಿರ್ತೇವಲ್ಲ, ಆ ಮಕ್ಕಳಿಗೋಸ್ಕರ ಏನು ತ್ಯಾಗ ಮಾಡಿದ್ದೀವಿ? ಒಂದು ದಿವ್ಸ ಕುಡಿಯೋದು ಬಿಟ್ಟಿದ್ದೇವ, ಬೀಡಿ ಸೇದೋದು ಬಿಟ್ಟಿದ್ದೇವ, ತಿನ್ನೋದು ಬಿಟ್ಟಿದ್ದೇವ, ಊಟ ಮಾಡೋದು ಬಿಟ್ಟಿದ್ದೇವ, ಓಡೋದು ಬಿಟ್ಟು ನಮ್ಮ